ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್. ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ಎಲ್ಲರೂ ಆರಾಮದೀವಿ. ಬರ್ರಿ, ಇವತ್ತಿನ ಲಾಗು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಇವತ್ತಿನ ಲಾಗು ನಿಮ್ಗೇನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ಏನಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಈಗ ನೋಡ್ಬೋದು, ಬೆಳಿಗ್ಗೆ ನಾಷ್ಟಕ್ಕೆ ಬಿಸಿಬೇಳೆ ಬಾತ್ ಮಾಡೋ ಅಂತಂದು ಹೇಳಿದ್ಲು ನಮಿತಾ. ಹಾಗಾಗಿ ಬಿಸಿಬೇಳೆ ಬಾತ್ ಮಾಡಿದ್ದೆ ನಾಷ್ಟಕ್ಕೆ. ನಾವು ಟೊಮೆಟೊ ಬಾತ್ ಮಾಡ್ತೀವಿ ಅಂತಂದ್ವಿ. ಇಲ್ಲ, ನಂಗೆ ಬಿಸಿಬೇಳೆ ಬಾತ್ ಬೇಕಂದ್ಲು. ಹಾಗಾಗಿ ಆಕೆ ಫೇವ್ರೇಟ, ಇರಲಿ ಬಿಡು ಅಂತ ಹೇಳ್ಬಿಟ್ಟು ಮಾಡಿದ್ದೆ. ನಾಷ್ಟ ಮಾಡಿಟ್ಟು ಇದಕ್ಕೆ ಹೋಗಿದ್ದೆ, ಸ್ನಾನಕ್ಕೆ. ಹೋಗಿ ಬಂದು ದೇವ್ರ ಮೇಲಿರುವಂಥ ಎಲ್ಲ ಹೂಗಳನ್ನು ತೆಗೆದು ದೀಪ ಹಚ್ಚಿ ಹೂ ಏರಿಸಿ ದೀಪ ಹಚ್ಚಿ ಉದಿನ ಕಡ್ಡಿ ಬೆಳಗ್ಗೆ ಈಗ ಕರ್ಪೂರದ ಆರತಿ ಮಾಡಾಕತ್ತೀನಿ. ನೋಡ್ಬೋದು, ಅಮಾವಾಸ್ಯೆ ಇತ್ತು ನೋಡ್ರಿ. ಹಾಗಾಗಿ ಪೂಜೆ ಮಾಡ್ಕೊಂಡ್ರಾಯ್ತು ಅಂಥೇಳಿ ಮೊನ್ನೆ ಸಂಕ್ರಾಂತಿ ಹಬ್ಬಕ್ಕೆ ಎಲ್ಲನೂ ಕ್ಲೀನ್ ಮಾಡಿದ್ದೆ. ಹಾಗಾಗಿ ಇವತ್ತೇನು ಕ್ಲೀನ್ ಮಾಡೋಕ್ಕೆ ಹೋಗಲಿಲ್ಲ. ಎಲ್ಲನೂ ಇನ್ನೇನು ಮತ್ತೆ ಹುಣ್ಣಿಮೆ ಬರುತ್ತಲ್ಲ ಅವಾಗ ಮಾಡ್ಕೊಂಡ್ರಾಯ್ತು ಅಂಥೇಳಿ ಹೂ ಏರಿಸಿಬಿಟ್ಟು ಪೂಜೆ ಮಾಡಾಕತ್ತೀನಿ ಅಷ್ಟೇ, ಸಿಂಪಲ್ಲಾಗಿ. ನೋಡ್ಬೋದು ಫ್ರೆಂಡ್ಸು, ಇವತ್ತಿನ ಬೆಳಗಿನ ಲಾಗು ಪೂಜೆ ಮೂಲಕ ಸ್ಟಾರ್ಟ್ ಆಗೈತಿ. ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ, ಎಲ್ಲಿ ಸ್ಕಿಪ್ ಮಾಡಲಾರ್ದ ನೋಡಿ ಸಪೋರ್ಟ್ ಮಾಡಿರಿ. ಹೊಸದಾಗಿ ಏನಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡ್ರಿ. ಇವಾಗಂತೂ ರೀಸೆಂಟಾಗಿ ವಿಡಿಯೋಗಳಿಗೆ ವ್ಯೂಸೇ ಬರ್ತಾಯಿಲ್ಲ. ಯಾಕಪ್ಪ ಅಂತಂದ್ರೆ ನಾನು ತಮ್ನೇಲಲ್ಲಿ ಯಾವುದೇ ಟ್ರಿಕ್ಕಿ ತಮ್ನೇಲನ್ನು ಹಾಕ್ತಾಯಿಲ್ಲ, ಟ್ರಿಕ್ಕಿಯಾಗಿ ಟೈಟಲನ್ನು ಹಾಕ್ತಾಯಿಲ್ಲ. ಏನೈತೋ ಅದನ್ನು ಮಾತ್ರ ಹಾಕ್ತಾಯಿದ್ದೀನಿ. ಹಾಗಾಗಿ ವ್ಯೂಸ್ ಕಡಿಮೆ ಆಗೈತಿ. ನಾವು ಟೈಟಲ್ನಲ್ಲಿ ಏನಾದರೂ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಮಾಡಿ ಟ್ರಿಕ್ಕಿಯಾಗಿ ತಮ್ನೇಲ್ ಹಾಕಿದ್ವಿ ಅಂದ್ರೆ ಪರವಾಗಿಲ್ಲ, ಒಂದು ಸ್ವಲ್ಪ ವ್ಯೂಸ್ ಬರುತ್ತೆ. ಬಟ್ ನಾನು ಆ ಥರ ಮಾಡಿಲ್ಲ ಈಗ ಒಂದು ವಾರದಿಂದ. ಹಾಗಾಗಿ ವ್ಯೂಸು ಕೂಡ ಕಡಿಮೆ ಆಗಿಬಿಟ್ಟೈತಿ. ಈಗ ಇಲ್ಲಿ ನೋಡಿರಿ, ದೇವ್ರದ್ದು ಪೂಜೆ ಗೀಜೆ ಎಲ್ಲ ಆದಮೇಲೆ ನಮ್ಮ ಮನೆಯವರು ನವ್ಯಾಗ ತಿನ್ನಿಸಿದ ಮೇಲೆ ನಾನು ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಂಬಂದೆ. ನಮ್ಮವನು ಕೂಡ ತಿನ್ನಕತ್ತಾಳ, ನೋಡ್ಬೋದು. ನಮಿತಾ ನಾನು ತಿನ್ನಕತ್ತೀವಿ. ಆಕೆಗೆ ನವ್ಯಾಗ ಹೊಟ್ಟೆ ತುಂಬಿದ್ದಿಲ್ಲ ಇನ್ನು. ನಾನು ಕೊಟ್ಟಾಗ ಒಂದು ಸ್ವಲ್ಪ ಒಂದೊಂದು ತುತ್ತು ತಿನ್ನಕತ್ತಿದ್ಲು. ಹಂಗಾಗಿ ಒಟ್ಟು ಯಾರ್ಯಾರು ಏನು ತಿಂತಾರ ಅಂತ ಹೇಳ್ಬಿಟ್ಟು ಅವ್ರ ತಾಟ್ನ್ಯಾಗ ಒಂದೊಂದು ತುತ್ತು ತಿಂದ್ರೆ ಆಕೆಗೆ ಸಮಾಧಾನ. ಇಲ್ಲಿ ನೋಡ್ರಿ, ಅವ್ರ ತಂಗಿಗೆ ಅವ್ವ ಅಂತ ಹೇಳ್ಬಿಟ್ಟು ಜಗ್ಗಕ್ಕೆ ಹೊಂಟಿದ್ಲು. ಜುಟ್ಟು ಹಿಡಿದು ಜಗ್ಗಿ ಬಿಡ್ತಾಳೆ ಆಕಿನ, ಇಲ್ಲಾಂದ್ರೆ ಕೈ ಹಿಡಿದು ಚೂಟ್ ಬಿಡ್ತಾಳೆ, ಏನಾರ ಒಂದು ಮಾಡ್ತಿರ್ತಾಳೆ. ಹಾಗಾಗಿ ನಮಿತಾ ತಮಾಷೆ ಮಾಡ್ಕೊತ ಹಿಂದಕ್ಕೆ ಸರಿಯಾಗತ್ತಿದ್ಲು ಆಕಿಗೆ. ನಾವೇನು ಆಟ ನೋಡಿಕೊಂಡು ನಾಷ್ಟ ಮಾಡ್ತಾಯಿದ್ದೀವಿ. ಆಲ್ರೆಡಿ ಆಕೆ ತಿಂದಿದ್ಲು, ಅವರಪ್ಪ ತಿನ್ನಿಸಿದ್ರು. ಅವ್ರ ಅಪ್ಪನ ಜೊತೆಗೆ ತಿಂದ್ಲು ಇವತ್ತು. ಒಂದೊಂದು ಸಲ ಏನಂದರೆ ಟೈಮ್ ಆಗಿರುತ್ತೆ ನೋಡ್ರಿ, ಹಸುವಾಗಿರುತ್ತಲ್ಲ, ಅವಾಗ ಯಾರು ತಿನ್ನಿಸಿದ್ರೂ ತಿಂದ್ಬಿಡ್ತಾಳೆ. ಟೈಮ್ ಆಗಲಾರ್ದಾಗ, ಹೊಟ್ಟೆ ಹಸುವಾಗ್ಲಾರ್ದಾಗ ಆವಾಗ ನಾನೇ ತಿನ್ನಿಸ್ಬೇಕು. ಬೇರೆ ಯಾರು ತಿನ್ನಿಸಿದ್ರೆ ತಿನ್ನೋದೇ ಇಲ್ಲ. ನೋಡಿರಿ, ಪೂಜೆ ಗೀಜೆ ಎಲ್ಲ ಮುಗ್ದೈತಿ. ನಮ್ಮ ಮನೆಯವ್ರು ಆಗೆಲ್ಲ ತೋರಿಸೈತಿ ಮತ್ತು ಅಂತ ತೋರ್ಸಾಕತ್ತಿದ್ರು. ಇಷ್ಟೇ, ಹೂ ಸ್ವಲ್ಪ ಇದ್ವು, ಹಾಗಾಗಿ ಇದ್ದಿದ್ರಲ್ಲೇ ಮಾಡಿ ಮುಗಿಸಿದ್ರಾಯ್ತು ಅಂತ ಹೇಳ್ಬಿಟ್ಟು ಒಂದೊಂದು ಹೂ ಇತ್ತು, ಅದನ್ನೇ ಒಂದೊಂದು ಹೂ ಏರಿಸಿಬಿಟ್ಟು ಪೂಜೆ ಮಾಡಿದೆ. ಮೊನ್ನೆ ಸಂಕ್ರಾಂತಿ ಹಬ್ಬಕ್ಕೆ 2 ದಿವಸನೂ ಹೂವನ್ನು ಜಾಸ್ತಿ ಏರಿಸಿ ಪೂಜೆ ಮಾಡಿದ್ದೆ. ಹಾಗಾಗಿ ಹೂ ಖಾಲಿ ಆಗಿಬಿಟ್ಟಿತ್ತು. ಮತ್ತು ಟೈಮ್ ಬೇರೆ ಭಾಳ ಆಗಿತ್ತು, ಬೆಳಿಗ್ಗೆ ಲೇಟಾಗಿದ್ದಿದ್ವಿ. ಇದ್ದಿದ್ರಲ್ಲಿ ಮಾಡಿ ಮುಗಿಸಿದ್ವಿ ನೋಡಿರಿ ಅಮಾವಾಸ್ಯೆ ಪೂಜೆನ. ನೋಡಿರಿ, ಬೆಳಿಗ್ಗೆ ನಾಷ್ಟ ಮಾಡಬೇಕಾದ್ರೆ ಅಷ್ಟು ವಿಡಿಯೋ ಮಾಡಿಕೊಂಡೆ. ಮತ್ತು ಹೊಳ್ಳಿ ಈಗ ಕಂಟಿನ್ಯೂ ಮಾಡಕತ್ತೀನಿ. ಟೈಮ್ ಬಂದು 4:15 ಆಗೈತಿ. 4:15 ಆಯಿತು. ಚಾಕಿಟ್ಟಿನಿ. ಚಾ ಲಘುನ ಕುಡಿಯಾಕತ್ತೀವಿ ಇವತ್ತು. ಯಾಕಂದ್ರೆ ನಮ್ಮವ್ವ ಊರಿಗೆ ಹೊಂಟಾಳ. ಇವತ್ತಿಗೆ 15 ದಿನ ಉಳಿತು ನಮ್ಮ ಊರ ಜಾತ್ರೆ. ಅದಕ್ಕೆ ಊರಿಗೆ ಹೋಗಿ ಮನೆ ಎಲ್ಲ ಕ್ಲೀನ್ ಮಾಡ್ಕೋಬೇಕಲ್ಲ, ಜಾತ್ರೆ ಐತಿ. ಹಾಗಾಗಿ ಜಾತ್ರೆಗೆ ದಿನ ಒಂದೊಂದು ಕೆಲಸ ಮಾಡ್ಕೊಂಡು ಮುಗಿಸ್ಕೊಳೋದ್ರೊಳಗೆ ಅಲ್ಲಿಗೆ ಬರ್ತೈತಿ. ಯಾವ ಹೊಕ್ಕಿನಿ ಅಂತಂದು ಹೊಂಟಾಳ. ಬರ್ರಿ, ಈಗ ಮತ್ತೆ ಕಂಟಿನ್ಯೂ ಮಾಡಾಕತ್ತೀನಿ. ಚಾಕಿಟ್ಟಿನಿ. ಈಗ ನಮ್ಮದು ಚಾ ಆದಮೇಲೆ ತೆಗೆದು ಕಾಫಿ ಮಾಡಿಕೊಡ್ಬೇಕು ಆಕಿಗೆ. ಬ್ಯಾಗ್ ರೆಡಿ ಮಾಡ್ಕೊಂಡಾಳೆ ಈಗ ಹೋಗಕ್ಕೆ. ನೋಡ್ರಿ, ಬ್ಯಾಗ್ ರೆಡಿ ಆಗೈತಿ. ನವ್ವಕ್ಕ ಅಲ್ಲಿ ಕುಂತಾಳ. ಆಕಿಗೆ ಸ್ನಾನ ಮಾಡಿಸಿದೆ ಯಾವಾಗಲೇ. ನವ್ಯಾ ಅವ್ರ ಅಜ್ಜಿ ಊರಿಗೆ ಹೊಂಟಾಳ. ಈಕಿಗೆ ಬೇಜಾರಾಗೈತಂತ. ಹೌದಾ? ಅಯ್ಯೋ, ಅಜ್ಜಿ ಊರಿಗೆ ಹೊಂಟಾಳ, ಬೇಜಾರಾಗೈತ? ಓ, ಬೇಜಾರಾಗೈತ? ಬೇಜಾರಾಗೈತ? ಅಜ್ಜಿ ಊರಿಗೆ ಹೊಂಟಾಳ. ನೀನು ಬಿಟ್ಟು ಹೊಕ್ಕಾಳ ಅಜ್ಜಿ. ಹೋಗಲ್ಲನ? ಹೊಕ್ಕಾಳನ? ಹಾಂ, ಬೇಜಾರಾಕೈತ ನಿಂಗೆ ಅಜ್ಜಿ ಊರಿಗೆ ಹೋದ್ರೆ?
ಇಲ್ಲ ಹೋಗಿ ಹೋಗಿ ಕುತ್ಕೋಗ ಅಲ್ಲೇ ಕುಂದ್ರ ಚಾ ಕಾಸ್ತೀನಿ. ಇಷ್ಟು ನಡೆದೈತೆ ನೋಡ್ರಿ ಫ್ರೆಂಡ್ಸು. ಬೆಳಿಗ್ಗೆ ಮಧ್ಯಾಹ್ನಂಕರ ರಜೆ ಇತ್ತಂದ್ರೆ ಲೇಟ ಎಲ್ಲ ತಿನ್ನೋದು ಕೆಲಸ ಎಲ್ಲ ಲೇಟ್. ಹಾಗಾಗಿ ಬಿಸಿಬೇಳೆ ಭಾತ್ ಐತಿ. ಇನ್ನು ಬೆಳಿಗ್ಗೆ ಮಾಡಿದ್ದು ಸ್ವಲ್ಪ ಲೇಟಾಗಿ ಉಂಡಿವಿ. ರೊಟ್ಟಿ ಅದಾವು ನಿನ್ನೆ ಮಾಡಿದ್ದು. ಇದು ಪಲ್ಯ ಐತಿ. ಹಂಗಾಗಿ ಅಡುಗೆದು ಏನಿಲ್ಲ. ಈಗ ನೈಟ ಏನಾರ ಮಾಡ್ಕೊತೀವಿ. ನಮ್ಮ ನಮಿತಾ ಇಲ್ಲದ ನೋಡ್ರಿ ಮುಖ ತೋರಿಸ್ಕೊಳ್ಳು. ಯಾಕಂದ್ರೆ ಇಂತಲ್ಲಿ ಆಕೆಗೆ ಇನ್ಫೆಕ್ಷನ್ ಥರ ಆಗಿ ಒಂಥರ ನಮ್ಮೂರ ಕಡೆ ತದ್ದು ಅಂತೀವಿ ನಾವು. ವೈಟ್ ಪ್ಯಾಚಸ್ ಆಗಿರ್ತೈತೆ ನೋಡ್ರಿ. ಹಂಗೆ ಇಲ್ಲೆಲ್ಲ ಸುತ್ತಾರ್ದು ಆಗೈತೆ ಆಕೆಗೆ. ಅದಕ್ಕೆ ಎಣ್ಣೆ, ಅರಿಶಿನ ಮತ್ತು ಇನ್ನೊಂದೇನು ಒಂಚೂರು ಕರ್ಪೂರ ಮತ್ತು ಅಷ್ಟೇ. ಅದನ್ನು ಬಿಸಿ ಮಾಡಿ ಅವರಪ್ಪ ಹಚ್ಚಾರಂತ. ಅದಕ್ಕೆ ನೋಡಬೇಕು ಕಡಿಮೆ ಆಗುತ್ತೆ. ದಿನಾಲೂ ಇದನ್ನು ನನಗೆ ತೋರಿಸಿದ್ಲು ಮೊನ್ನೆ. ಕೊಬ್ಬರಿ ಎಣ್ಣೆ ಹಚ್ಕೊಂಡು ಮಕ್ಕೋ ಅಂದಿದ್ದೆ. ಕೊಬ್ಬರಿ ಎಣ್ಣೆ ಹಚ್ಕೊಂಡು ಮಕ್ಕೊಂಡ್ಲು. ಬಟ್ ಅದು ಹಚ್ಕೊಂಡಾಗ ಅಷ್ಟು ಚೆನ್ನಾಗಿರ್ತೈತಿ. ಮತ್ತು ಮರುದಿನ ಹಂಗೆ ಮುಖ ತೊಳೆದ್ಮೇಲೆ ಬಂದಮೇಲೆ ಮುಖ ತೊಳೆದು ಬಂದಮೇಲೆ ಮತ್ತು ಹಂಗೆ ಆ್ಯಸ್ ಇಟ್ ಈಸ್ ಹಂಗೆ ಕಾಣಿಸ್ತೈತಿ. ಅದಕ್ಕೆ ಇವತ್ತು ಅವರಪ್ಪ ತೋರಿಸಿದ್ಲು. ಅವರು ಅರಿಶಿನ ಅದನ್ನ ಹಾಕಿ ಹಚ್ಚಿ ನೋಡ್ಯಾರ. ಇವತ್ತೊಂದಿನ ನಾಳೊಂದಿನ ನೋಡ್ತೀವಿ. ಕಡಿಮೆ ಆಯಿತು ಓಕೆ, ಕಡಿಮೆ ಆಗಿಲ್ಲ ಅಂದ್ರೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಸ್ಕಿನ್ ಡಾಕ್ಟ್ರ್ ತೋರಿಸಿ ಏನಾಗೈತು ಏನು ಗೊತ್ತಿಲ್ಲ ತೋರಿಸಿ ಇದನ್ನು ಮಾಡೋದು. ನಂದು ಹಲ್ಲು ನೋವು ತೋರಿಸ್ಕೋಬೇಕಂತೀನಿ. ನೋವು ಬಂದಾಗ ತೋರಿಸ್ಕೊಂಬಿಡ್ಬೇಕು ಅನಿಸುತ್ತೆ. ನೋವು ಬರಲಾರ್ದಾಗ ಸುಮ್ಮನೆ ಇರ್ತೀನಿ. ಏನು ಮಾಡೋದ್ರಿ, ದವಾಖಾನೆ ಎಲ್ಲ ಸ್ಕ್ಯಾಮು. ದುಡ್ಡು ಹೋದ್ರೆ ಹೋಗಲಿ, ಬಟ್ ಆರಾಮಾದ್ರೆ ಚಲೋ. ಆರಾಮಾಗಿಲ್ಲ ಬರೀ ಅದ ಪ್ರಾಬ್ಲಮ್ ಅಂದ್ರೆ ವೇಸ್ಟ್ ದುಡ್ಡು ಅನಿಸ್ಬಿಡ್ತೈತಿ. ಏನು ಮಾಡೋದ್ರಿ. ಬಾ ಚಾ ಇನ್ನೂ ಕುದಿಯಾಗತ್ತಿಲ್ಲ. ಅಯ್ಯ ನೋಡ್ರಿ, ಆನ ಮಾಡಿಲ್ಲ ಹೌದಾ. ಒಲಿ ಆನ್ ಮಾಡ್ಲಾರ್ದ ಚಾಕ್ ಇಟ್ಟಿನಿ. ಹಿಂಗೆ ನೋಡ್ರಿ, ನಾನು ಚಾಕ ಆನ್ ಮಾಡ್ತೀನಿ ಒಲಿ. ನೋಡ್ರಿ ಫ್ರೆಂಡ್ಸ್, ಕಾಫಿ ರೆಡಿ ಆಯಿತು. ಅಲ್ಲಿ ಚಾನು ರೆಡಿ ಆಗೈತಿ. ಇದು ನಮ್ಮ ಹೋಗ ಕಾಫಿ, ನಮಗೆ ಚಾ ತಗೋಬಿ. ನೋಡ್ರಿ ಇವಾಗ ಎಲ್ಲ ನೀರಿನ ಬಾಟ್ಲಿ, ಟೂತ್ಪೇಸ್ಟ್ ಎಲ್ಲ ಹಿಡ್ಕೊಂಡು ಹಾಕ್ತಾರ. ಅದಕ್ಕೊಂದಿದು ಹಾಕೋ ಅಂತಂದೆ. ಹಾಂ ಇಡ್ಸಿದ್ರ ಹಾಕು. ನೋಡ್ರಿ ಅದು ಕರ್ಶಿಪ್ಪು. ನೋಡ್ರಿ ಫ್ರೆಂಡ್ಸ್, ಈಗ ನಮ್ಮ ಅಜ್ಜಿ ಕಾಫಿ ಬ್ರೆಡ್ ತಿನ್ನಕ್ತಾರ. ನೋಡ್ರಿ ಊರಿಗೆ ಹೊಂಟಾರ. ಪ್ಯಾಕ್ ಮಾಡ್ಯಾರ ನೋಡ್ರಿ. ಬ್ಯಾಗು ಪ್ಯಾಕ್ ಮಾಡ್ಕೊಂಡು ಇಟ್ಟಾರ. ನೋಡ್ರಿ ಚಾ ಬ್ರೆಡ್ಡು ತಿನ್ನಕ್ಕೆ. ನೀ ಕುಡಿ ಚಾ. ಅಲ್ಲ ಐತೆ, ನಾನು ಕುಡಿತೀನಿ. ಓಕೆ ಫ್ರೆಂಡ್ಸ್, ಚಾ ಬ್ರೆಡ್ ತಿಂದು ನೋಡ್ರಿ ಇಲ್ಲಿ ಸಾಂಗ್ ಸ್ಟಾಪ್ ಆಗೈತಿ. ಫ್ರೆಂಡ್ಸ್, ಇದ್ರದ್ದು ಈಗ ಒಂದು ಸಾಂಗ್ ಮಾಡ್ಯಾರಲ್ಲಮ್ಮ, ಹವಾ ಹವಾ ಬದಲು ಚಳಿ ಚಳಿ ಅಂತ ಅಂದು. ಓಕೆ ಫ್ರೆಂಡ್ಸ್, ಶೆಕಿ ಯವ್ವ ಹುಣಿ ಮಠ ಐತಿ. ಇನ್ನೂ ಬಿಸಿಲು ಹೊಡೆದು ಸಾಯಂಕಾಲ ಚಳಿ ಬಿಡುತ್ತ. ಶಟ್ರ್ ಹಾಕೊಂಡು ಹೋಗಿರ್ತೀನಲ್ಲ ಬೆಳಿಗ್ಗೆ, ಯಾಕಾದ್ರೂ ಹಾಕೊಂಡು ಹೋಗಿರ್ತೀನೋ ಅನ್ಸುತ್ತ. ಸಾಯಂಕಾಲ ಇನ್ನು ಚಳಿ ಬಾಳ ತುಡಿ ಮಠ ಐತಿ. ಆದ್ರೂ ಬಿಚ್ಚಲ್ಲ, ಗಾಡ್ಯಾಗ ಬರ್ತೀನಲ್ಲ, ಗಾಳಿ ಬರ್ತೈತಿ ಬಿಡು ಅಂತ ನಂಗೆ ಹಾಕೊಂಡಿರ್ತೀನಿ. ಓಕೆ ಫ್ರೆಂಡ್ಸ್, ನಾನು ಚಹಾ ಕುಡಿದು ಸಿಗ್ತೀವಿ. ಅಪ್ಪಾಜಿ ಬರ್ಲಾ? ಅಪ್ಪ ಬಂಗಾರಿ. ಓಕೆ ನಮಕ್ಕ ಬಾಯ್. ನೋಡ ನಿಮ್ಮ ಅಪ್ಪನ ಬರ್ತಾನ ನೋಡಲ್ಲ. ಬರ್ತೀನಿ. ಕಳಿಸಿ ಬರ್ತಾರ, ಅಳ್ಬೇಡ. ಕಳಿಸಿ ಬರ್ತಾರ ವಾಪಸ್.
ಹೊಳ್ಳಿ ಬರ್ತಾರ ಅವ ಹೋಗ್ಬರ್ಲ್ಯಾ ನಾ ಇಲ್ಲೇ ಇದೀನಿ. ನಮಕ ಮಮ್ಮಿ ಇರ್ತಾಳ ಅಜ್ಜಿ ಇರ್ತಾರ ಎಲ್ಲಾರು ಇರ್ತಾರ ಆಟ ಆಡ್ತಾರೆ ಬರ್ಲ ಅವ ಹೋಗ್ಬರ್ಲ್ಯಾ ಜಾತ್ರೆಗೆ ಬರ್ರಿ ಜಾತ್ರೆಗೆ ಬರ್ರಿ ನಮ್ಮೂರ ಜಾತ್ರೆಗೆ ಇನ್ನೊಂದು 20 ದಿನ ತಿನ್ನಿ ಓಪ ಏನಪ್ಪ? ಹೋಗೋಣಂತ ನಾವು ಜಾತ್ರೆಗೆ ಹೋಗೋಣಂತ. ಓಕೆನಾ? ರವ ಕೊಟ್ಟಂತಿದ್ರು. ಈ ಸತೆ ಬ್ರೆಡ್ ನಾ ತಿನ್ನಲ್ಲ, ಇದನ್ನ ಕೊಟ್ಟಂತಾರ. ಓಪ ಬರ್ಲ ಅವ ಹೋಯ್ ಬಾ. ಎಷ್ಟೊಂದು ಪ್ಯಾಕ್ ಮಾಡ್ಯಾರ ನೋಡಿ. ಬಾ 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 ನಡ್ರಿ. ಫ್ರೆಂಡ್ಸ್ ಯಾರೋ ಇಂಥವು ತೊಗೊಳಕ್ಕೆ ಹೋಗ್ಬಿಟ್ಟು ಚಲೋ ಆಯ್ತು ಬರವು ಏ ನಮ್ಮಿ ನೈಟಿ ತೆಗಿಲ್ಲ ಅಂದ ಬಿದ್ದಾಳ ಅಕ್ಕ. ಬಾ. ಇಲ್ಲೋಡಿ ಓಡ್ತಾಳ ಈಕಿ, ಅನ್ಕೊಂತೇನು ಬಾ ಓಡ್ತಾವಡಲ್ಲ. ಜೀಲ್ ಬಾ ಇಲ್ಲ ಇಳಿಸ್ಬೇ ಬಂಗಾರ ಬರ್ತೀನಿ ಹಾಕ್ತೀನಿ ಜಾತ್ರೆಗೆ ಬರ್ರಿ ಅವ ಪಾಪ ನಮ್ದು ಇಷ್ಟನ ಇಲ್ಲ ಸುದ್ದಾಡ್ತೀವಿ. ಬಾಯ್ 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 ನವ್ಯ ಬಾಯ್ ಬಾಯ್ ಎತ್ತರವರೆಗೆ ಮನೆಗೆ ಆಯ್ತಾಳೆ ಇವತ್ತು ಬರ್ತಾನೆ ಅನ್ಕೊಂಡೆ ಸಾಯಂಕಾಲ ನೀನು ಓಕೆನಾ? ಹಾಂ ಬಿಟ್ಟು ಬರಕ್ಕೆ ಹೋಗ್ಯೇನು ನೀನು? ಅವೇ ನೋಕ ಬಿಟ್ಟು ಬರಕ್ಕೆ ಹೋಗ್ಯಾ? ಹಾಂ ಅಜ್ಜಿ ಬಿಡಕ್ಕೆ ಹೋಗ್ಯೇನು? ತೆಗಿ, ನೆಕ್ಕಬಾರ್ದು, ಧೂಳು ಕುಂತಿರ್ತೈತವ. ಐ ನೆಕ್ತಾಳ, ನಾಲ್ಗೆ ಹಾಕದ ಎಲ್ಲದ್ರಾಗ. ಹೊಂಟ್ಲೋಡ ಅಜ್ಜಿ. ಹಾಂ ಬಾಯ್ ನೋಡ್ರಿ, ನವ್ಯಾಗ ಟ್ಯಾಬಲ್ಲಿ ಸಾಂಗ್ ಹಾಕಿ ಕೊಟ್ಟಿವಿ, ನೋಡ್ಕೊತ ಕುಂತಾಳ. ಅದ್ರ ಮುಂದೆ ಹೊಕ್ಕಾಳ, ಅದನ್ನು ಜಗ್ಗಕ್ಕೆ ಹೊಕ್ಕಾಳ, ಎಳ್ಯಾಕೆ ಹೋಗ್ತಾಳೆ. ಆಕಿಗೆ ಒಟ್ಟು ಸಾಂಗ್ ಹಾಕಿ ಕೊಟ್ಬಿಟ್ರೆ ಸಾಕು. ಟಿ ವಿ ಒಳಗೂ ಅಷ್ಟೇ ಸಾಂಗ್ ಕೇಳ್ಕೊತ ಇರ್ತಾಳೆ. ಇನ್ನು ರೂಮ್ನ್ಯಾಗ ಕುಂದರ್ಸಿದ್ರೆ ಟ್ಯಾಬ್ನಾಗ ಹಾಕಿ ಕೊಟ್ಟಿರ್ತೀವಿ, ಇಲ್ಲಾಂದ್ರೆ ಮೊಬೈಲ್ನಾಗ ಹಾಕಿ ಕೊಟ್ಟಿರ್ತೀವಿ ಸಾಂಗು. ಹಳೆ ಸಾಂಗು ಅವಾಗೆಲ್ಲ ಯೂಟ್ಯೂಬ್ನಾಗ ಬರ್ತಿದ್ದು. ಯೂಟ್ಯೂಬ್ ಇದ್ದಿದ್ದಿಲ್ಲ ಬಿಡ್ರಿ ಅವಾಗ ಅಷ್ಟು. ಇದು ಏನಪ್ಪ ಅಂದರೆ ಯೂಟ್ಯೂಬ್ ಅಂತ ಬರ್ತಿತ್ತು ನೋಡ್ರಿ, ಉದಯ ಮ್ಯೂಸಿಕ್. ಅದರಲ್ಲಿ ಸಾಂಗ್ ಕೇಳಿ ಅವು ಆಕಿಗೆ ತಲೆಯಾಗ ಕುತ್ಕೊಂಡ್ಬಿಟ್ಟವು. ಅದೇ ಸಾಂಗ್ ಹಾಕಿದ್ರೆ ಅವ್ನು ಕೇಳ್ಕೊಂಡು ಸುಮ್ಮನೆ ಕುಂದಿರ್ತಾಳೆ. ಅವ್ರ ಅಜ್ಜಿ ಹೋದ್ಮೇಲೆ ಒಂದು ಸ್ವಲ್ಪ ಕಿರಿಕಿರಿ ಭಾಳ ಮಾಡಿದ್ಲು. ಹಂಗಾಗಿ ಸಾಂಗ್ ಹಾಕಿ ರೂಮಲ್ಲಿ ಮಲಗಿಸಿದ್ದೆ. ಬಟ್ ಮಕ್ಕೊಂಡಾಕಿ ಎದ್ದು ಕುತ್ಕೊಂಡು ಸಾಂಗ್ ಕೇಳಕತ್ತಾಳೆ ನೋಡ್ಬೋದು. ಒಟ್ಟ ಸಮಾಧಾನನ ಇದ್ದಿದ್ದಿಲ್ಲ, ಒಂಥರ ಕಿರಿಕಿರಿ ಅಳೋದು ಕಿರ್ಚೋದು ಮಾಡಾಕತ್ತಿದ್ಲು. ಅದಕ್ಕೆ ಸಾಂಗ್ ಹಾಕಿ ಕುಂದಿರ್ಸಿ ನೋಡಾಕತ್ತಾವ ನೋಡ್ರಿ ಕುತ್ಕೊಂಡು. ಫ್ರೆಂಡ್ಸ್ ನೋಡ್ರಿ, ಈಗ ಸಾಯಂಕಾಲ ಮತ್ತೆ ಕಂಟಿನ್ಯೂ ಮಾಡಾಕತ್ತೀನಿ ಎಲ್ಲವಾಗು. ಕೈಕಾಲು ಮುಖ ತೊಳೆದು ದೇವರಿಗೆ ದೀಪ ಹಚ್ಚಿ ಬಂದೆ. ನಿನ್ನೆ ವಿಡಿಯೋದೊಳಗೆ ಶೇರ್ ಮಾಡಿದ್ದೆ, ನೈಟಿ ತೊಗೊಳಕತ್ತಿದ್ದೆ. ಅದ್ರದ್ದೆಲ್ಲ ಡೀಟೇಲ್ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳಕ್ಕಾಗಲಿಲ್ಲ. ಅದಕ್ಕೆ ಇವತ್ತಿನ ಭಾಗದಲ್ಲಿ ಶೇರ್ ಮಾಡ್ಕೊಳಕತ್ತೀನಿ. ನೋಡ್ಬೋದು ನೈಟಿ ಡಿಸೈನ್ಸ್ ಹೆಂಗದವು, ಚೆನ್ನಾಗದವು. ಕಾಟನ್, ಪ್ಯೂರ್ ಕಾಟನ್ ಇವು ನೋಡಿ. ಈ ಥರ ಇದು ಒಂದು ನೈಟಿ, ಇದು ಒಂದು ನೈಟಿ. ಈ ರೀತಿ ಫೋಟೋ ಐತಿ ನೋಡ್ರಿ, ಈ ಥರ ಐತಿ ನೈಟಿ. ಆಮೇಲೆ ಇದು ಈ ಥರ ಐತಿ, ಬ್ಲೂ ಕಲರ್ ವೈಟ್ ಕಾಂಬಿನೇಷನ್. ಇದು ನೋಡ್ರಿ ಪೀಚ್ ಪಿಂಕ್ ವೈಟ್ ಕಾಂಬಿನೇಷನ್ ಮಸ್ತ್ ಐತಿ. ಇದು ಪರ್ಪಲ್ ವಿತ್ ವೈಟ್ ಡಿಸೈನ್ ಕೂಡ ಚೆನ್ನಾಗೈತಿ, ಕಲರ್ ಚೆನ್ನಾಗೈತಿ. ಇದು ಅಷ್ಟೇ, ಇದು ಚೆನ್ನಾಗೈತಿ ನೋಡ್ರಿ. ಆಮೇಲೆ ಇದು ಒಂಥರ ಇದು ಪರ್ಪಲ್ಲ ಚೆನ್ನಾಗೈತಿ. ಇದು ಕೂಡ ಡಿಸೈನ್ ಮಸ್ತ್ ಐತಿ, ಫುಲ್ ಬಾಡಿ ಇದೆ. ಇದು ಕಲರ್ ಮಸ್ತ್ ಐತಿ ನೋಡ್ರಿ, ಬಾಂದಿನಿ ಡಿಸೈನ್. ಆಮೇಲೆ ಇದು ಒಂದು, ಆಮೇಲೆ ಇದು ಒಂದು. ಟೋಟಲ್ ಎಷ್ಟದ ಅಂದರೆ 2 3 4 5 6 7
8 9 10 ಈ 10 ನೈಟಿನ ನಾನು ಎದಕ್ಕೆ ತೊಗೊಂಬಂದೀನಿ, ನನಗೋಸ್ಕರ ತಂದೀನಿ ಏನು ಅಂತ ಅಂದ್ಕೊಂಡಿರ್ಬೋದು. ಬಟ್ ನಾನು ಇಷ್ಟ ತೊಗೊಂಡ ನೈಟಿ ಅಂತ ತೊಗೊಳಂಗಿಲ್ಲ. ತೊಗೊಂಡ್ರೆ 2 3 ಅಷ್ಟೇ. ಇವಾಗ ಸದ್ಯಕ್ಕೆ ತೊಗೊಳಂಗಿಲ್ಲ, ಯಾಕಂದ್ರೆ ಅದಾವು. ಎದಕ್ಕೆ ತೊಗೊಂಡೀನಿ ಅಂತಂದ್ರೆ ನಮ್ಮ ಸಬ್ಸ್ಕ್ರೈಬರು USA ಇರ್ತಾರೆ, ಅಮೇರಿಕಾದಲ್ಲಿ. ಅವರು ರೀಸೆಂಟಾಗಿ ನನಗೆ ಪರಿಚಯ ಆಗಿ ತುಂಬ ಕ್ಲೋಸ್ ಆಗಿ ಚೆನ್ನಾಗಿ ನಮ್ಮನ್ನ ಮಾತಾಡಿಸ್ತಾರೆ, ಫೋನ್ ಮಾಡಿ ಮಾತಾಡಿಸ್ತಾರೆ. ಮತ್ತು ಏನೋ ಒಂದು ಅವ್ರ ಪ್ರೀತಿಯಿಂದ ನಮಗೊಂದೇನೋ ಸಹಾಯ ಮಾಡಿದ್ರು. ಅದು ತುಂಬ ಖುಷಿ ಆಯ್ತು ನನಗೆ ಅವ್ರ ಸಹಾಯದಿಂದ. ಅವ್ರಿಗೆ ಈ ವಿಡಿಯೋ ಮೂಲಕ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ತುಂಬ ತುಂಬ ಥ್ಯಾಂಕ್ಸ್ ಅವ್ರಿಗೆ, ನಮಗೆ ಮಾಡಿರುವಂಥ ಸಹಾಯಕ್ಕೆ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ನಮ್ಮವರೇ ನಮ್ಗೆ ಆಗಂಗಿಲ್ಲ, ಅವ್ರು ಎಲ್ಲೋ ಇದ್ದು ನಮಗೆ ಕಾಂಟ್ಯಾಕ್ಟ್ ಮಾಡಿ ನಮ್ಮನ್ನ ಮಾತಾಡಿಸಿ ನಮ್ಮನ್ನ ಇಷ್ಟಪಡ್ತಾರಂಥವ್ರು. ನವ್ಯ ಅಂದ್ರೆ ಭಾಳ ಇಷ್ಟ ಅಂತ. ನಾನು ಮಾಡುವಂಥ ಅಡುಗೆಗಳು, ನನ್ನ ವ್ಲಾಗ್ಸು ತುಂಬ ಇಷ್ಟ ಆಕ್ಕವು ಅಂತ ಹೇಳ್ಬಿಟ್ಟು ಕಾಂಟ್ಯಾಕ್ಟ್ ಮಾಡಿ ನನಗೆ ಮಾತಾಡಿಸಿ ಒಂದು ಹೆಲ್ಪ್ ಮಾಡಿದರು. ಅವರಿಗೆ ನಾನು ತಿರುಗಿ ಹೆಲ್ಪ್ ಮಾಡಲೇಬೇಕಲ್ಲ. ಬಟ್ ನಾನು ಅವ್ರು ಮಾಡಿರೋಂಥ ಹೆಲ್ಪನ್ನು ನನಗೆ ಆ ಥರ ಮಾಡೋಕ್ಕಾಗಿಲ್ಲ. ಅವರಿಗೆ ಅಲ್ಲಿ ನೈಟಿ ಸಿಗ್ತಾವು, ಬಟ್ ಕಾಸ್ಟ್ಲಿ ಆಕ್ಕವು ತುಂಬ. ಬಟ್ ಈ ಥರ ಚೆನ್ನಾಗಿರೋವು ಸಿಗಂಗಿಲ್ಲ ಅಂತಂದು ಹೇಳಿದರು. ಇಲ್ಲಿ ನೈಟಿದು ಭಾಳ ಇದೆ ನೋಡ್ರಿ, ಇಲ್ಲಿ ಸಸ್ತಾನ ಸಿಗ್ತಾವು ಮತ್ತು ಡಿಸೈನ್ ಕೂಡ ಚೆನ್ನಾಗಿ ಸಿಗ್ತಾವೆ. ನಿಮ್ಗೆ ಸಾಧ್ಯ ಆದ್ರೆ ನನಗೊಂದಿಷ್ಟು ನೈಟಿ ಕಳಿಸ್ಕೊಡ್ರಿ ಅಂತಂದು ಹೇಳಿದರು. ಹಾಗಾಗಿ ನಿನ್ನೆ ಫ್ರೀ ಇದ್ವಿ, ಹೋಗಿ ಪರ್ಚೇಸ್ ಮಾಡ್ಕೊಂಬಂದ್ವಿ 10 ನೈಟಿನ. ಈ 10 ನೈಟಿ ಒಬ್ರಿಗೆ ಅಲ್ಲ, ಅವ್ರ ಮಗಳೂ ಅದಾರ. ಅವ್ರ ಮಗಳಿಗೆ ಅವ್ರ ರಿಲೇಷನ್ ಒಬ್ಬರು ನಾದ್ನಿ ಅಂತ, ಅವ್ರಿಗೆ 1-2, ಅವ್ರಿಗೆ 1-2, ಅವ್ರ ಮಗಳಿಗೆ ಒಂದಿಷ್ಟು ಬೇಕಾಗಿದ್ವು. ನಾನು ವಿಡಿಯೋ ಕಾಲ್ ಮಾಡಿದ್ದೆ ತೊಗೊಂಬರೋಕ್ಕೆ ಹೋದಾಗ. ಅವ್ರಿಗೆ ಯಾವ್ಯಾವ ಬೇಕೋ ಅವನ್ನೆಲ್ಲ ಚಾಯ್ಸ್ ಮಾಡ್ಕೊಂಡ್ರು ಅವರು. ಚಾಯ್ಸ್ ಮಾಡ್ಕೊಂಡ್ಮೇಲೆ ನಾನು ಪರ್ಚೇಸ್ ಮಾಡ್ಕೊಂಡು ತೊಗೊಂಬಂದೀನಿ. ಈಗ ಇವನ್ನ ನಾನು ಪ್ಯಾಕ್ ಮಾಡಬೇಕು, ಕವರಲ್ಲಿ ಪ್ಯಾಕ್ ಮಾಡಿ ಅಮೇರಿಕಕ್ಕೆ ಪೋಸ್ಟ್ ಆಫೀಸಿಂದ ಕಳಿಸ್ಬೇಕಂತ ಮಾಡೀನಿ. ನಾಳೆ ಸೋಮವಾರ ನಮ್ಮ ಮನೆಯವ್ರು ತೊಗೊಂಡು ಹೋಗಿ ಅಲ್ಲೇ ಪಾರ್ಸಲ್ ಕೊಟ್ಟು ಎಲ್ಲನೂ ಡೀಟೇಲ್ಸ್ ತಿಳ್ಕೊಂಡು ಬರ್ತಾರೆ. ಬೇರೆ ಕಡೆ ಎಲ್ಲ ಹೆಂಗೆ ಐತಂತ ಕೊರಿಯರ್ದು ಫೆಸಿಲಿಟಿ, ಬಟ್ ಪೋಸ್ಟ್ ಆಫೀಸ ಬೆಸ್ಟ್. ಅದಕ್ಕೆ ನಾ ಪೋಸ್ಟ್ ಆಫೀಸ್ಗೆ ಕೊಟ್ಬಿಡ್ರಿ ಅಂತಂದು ಹೇಳೀನಿ. ಇಷ್ಟು ನೋಡ್ರಿ ಈ ನೈಟಿ ಇನ್ಫಾರ್ಮೇಷನ್ನ. ತುಂಬ ಚೆನ್ನಾಗದವು ನೈಟಿ ನೋಡ್ರಿ, ಭಾಳ ಚಲೋ ಅದಾವೆ. ಕಾಟನ್ ಅವ್ರಿಗೆ ಬರೀ ಕಾಟನ್ ನೈಟಿ ಬೇಕಂದ್ರು, ಹಾಗಾಗಿ ಕಾಟನ್ ನೈಟಿನ ತೊಗೊಂಬಂದೀನಿ. ಅವ್ರು ಹೇಳಿದರು ನಮಗೋಸ್ಕರ ಟೈಮ್ ಕೊಟ್ಟು ಹೋಗಿ ತೊಗೊಂಬರಕ್ಕೆ ಹೋಗಿರಿ, ನಾವೇನು ಬಿಟ್ಟು ಹೋಗಿರಿ ಅಂತಂದ್ರು. ನೀವು ಮಾಡಿರೋಂಥ ಸಹಾಯದ ಮುಂದೆ ನಮ್ದೇನು ದೊಡ್ಡದಲ್ಲ ಬಿಡ್ರಿ ಅಂತಂದು ಹೇಳಿದೆ ನಾನು. ಏನು ಟೈಮ್ ಕೊಡೋಕ್ಕೇನು 1 ತಾಸು 2 ತಾಸು ಮನೆಯಲ್ಲೇ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತೀವಿ. ಅದ್ರ ಬದಲಿ ಹೋಗಿ ತೊಗೊಂಬಂದು ಅವ್ರಿಗೆ ಕೊಟ್ಟೆ. ನನಗೂ ಖುಷಿ ಆಯಿತು, ಅವ್ರಿಗೂ ಖುಷಿ. ಇವು ಅವ್ರಿಗೆ ಸೇಫಾಗಿ ಅವ್ರ ಕೈ ತಲುಪಿದ್ರೆ ಸಾಕು, ಯಾವುದೂ ತೊಂದರೆ ಆಗ್ಲಾರ್ದಂಗೆ. ಈಗ ಇವನ್ನ ಪ್ಯಾಕ್ ಮಾಡಿ ಅಡ್ರೆಸ್ ಬರೆದು ಇಡ್ಬೇಕು ನೋಡ್ರಿ. ಅಡ್ರೆಸ್ಸನ್ನು ಕಳ್ಸ್ಯಾರ ಅವರು, ಅಲ್ಲಿದ್ದು ಅಡ್ರೆಸ್ನ ಬರೆದು ಕಳಿಸ್ತೀನಿ. ಭಾಳ ದಿವಸದಿಂದ ಏನು ಪರಿಚಯ ಆಗಿಲ್ಲ ಅವ್ರು, ಈಗ ರೀಸೆಂಟಾಗಿ ಪರಿಚಯ ಆದ್ರೆ. ಏಜಲ್ಲಿ ತುಂಬ ದೊಡ್ಡವರು, ನನಗಿಂತ ದೊಡ್ಡವರು. ಅವರು ಈಗಿನ ಕಾಲದವ್ರು ಅಷ್ಟು ವಯಸ್ಸಿನವರೆಗೂ ಬದುಕೋದಿಲ್ಲ. 40, 50, 60 ಲಾಸ್ಟ್ ಈಗ. ಬಟ್ ಅವ್ರಿಗೆ ಇವಾಗ ಏಜು 70 ಇಯರ್ಸ್. ಆದ್ರೂ ಅವ್ರು ಅಷ್ಟು ಚಂದ ಅದಾರ. ಇನ್ನೂ ಏಜ್ ಆಗಿಲ್ಲನ ಅನ್ನಂಗೆ 60 ವರ್ಷ 50 ವರ್ಷ ಥರ ಕಾಣಿಸ್ತಾರೆ ಅವರು. 70 ವರ್ಷ ಆದ್ರೂ ಅವ್ರ ಮಗಳು ಮಾತಾಡಿದ್ರು, ಅವರು ಮಾತಾಡಿದ್ರು. ಭಾಳ ಚೆನ್ನಾಗಿ ಮಾತಾಡಿಸ್ತಾರೆ, ಡೈಲಿ ಮಾತಾಡಿಸ್ತಾರೆ. ಒಂದೊಂದು ದಿನ ಆಗೋದಿಲ್ಲ, ಅವಾಗ ಮಾತಾಡೋಕ್ಕಾಗೋದಿಲ್ಲ. ಬಟ್ ಒಟ್ಟು ಜಂಬ ಇಲ್ಲ. ದುಡ್ಡು ಐತೆ ನಮ್ಮ ಹತ್ರ, ನಾವು ಶ್ರೀಮಂತರು ಅನ್ನೋ ಒಂದು ಒಟ್ಟ ಜಂಬ ಇಲ್ಲ. ನಮ್ಮ ನವ್ಯಾನ ಅಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ, ರೈಮ್ಸ್ ಹೇಳ್ತಿರ್ತಾರೆ ಆಕಿಗೆ. ಆಕಿ ಕಿರ್ಚಾಡ್ತಿರ್ತಾಳೆ ಅವ್ರು ಮಾತಾಡ್ಸ್ಬೇಕಾದ್ರೆ. ಆದ್ರೂ ಅವರು ಇಷ್ಟಪಟ್ಟು ಮಾತಾಡ್ಸ್ತಾರೆ ಆಕಿನ. ಲಾಸ್ಟಿಗೆ ಆಕಿಗೆ ಬಾಯಿ ಹೇಳಿ ಅವರು ಫೋನ್ ಕಟ್ ಮಾಡ್ತಾರೆ. ಏನು ಹೇಳೋಕ್ಕಾಗಲ್ಲ. ಅವರು ಒಂದು ಮಾತು ಹೇಳಿದರು, ನೀವು ಅಲ್ಲೇ ನಾವು ಇಲ್ಲೇ, ನೀವು ನಾವ್ಯಾರು ಗೊತ್ತೇ ಇದ್ದಿದ್ದಿಲ್ಲ. ನಾನು ಯೂಟ್ಯೂಬ್ ನೋಡಿ ನಾನು ನಿಮ್ಮ ವಿಡಿಯೋ ನೋಡಿ ನೀವು ನಮಗೆ ಪರಿಚಯ ಆಗಿ ಯಾವ ಜನ್ಮದ ಋಣನೋ ಏನೋ ಗೊತ್ತಿಲ್ಲ, ಆ ಋಣನ ಇವಾಗ ತೀರಿಸ್ಬೇಕಾಯ್ತೋ ಏನೋ ಗೊತ್ತಿಲ್ಲ ಅಂತಂದು ಅವರ ಹೇಳಿದ್ರು. ಯಾರ್ಯಾರ ದಿನ ಏನೇನು ಇರುತ್ತೆ ಗೊತ್ತಾಗಲ್ಲ. ದೇವ್ರು ಒಟ್ಟು ಕೂಡಿಸ್ತಾನೆ, ಹೆಂಗಾರ ಮಾಡಿ ಕೂಡಿಸಿದ ನೋಡ್ರಿ. ಅವ್ರನ್ನೂ ನಮ್ಮನ್ನು ಭೇಟಿ ಮಾಡಿಸಿದ ದೇವರು. ಓಕೆ, ಒಂದು ಪ್ಯಾಕ್ ಮಾಡಿ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್ ನೋಡ್ರಿ, ಇವಾಗ ಅಡುಗೆ ಮಾಡಿ ಥರದ್ದು ಸಂಡಿಗೆ ತೊಗೊಂಬಂದಿದ್ದೆ.
ಮುರ್ದ ಬಿತ್ತು ನೋಡೋದು. ಈ ಥರ ಸಂಡಿಗೆ ತೊಗೊಂಬಂದಿದ್ನಲ್ಲ ಮೆಟ್ರೋದಿಂದ ಇಷ್ಟು ಉದ ನೋಡ್ರಿ. ಈಡಾಕೋ ಹೌದಿಲ್ರಿ? ಈಡಾಕು ಭಾಳ ದಿವಸ ಬಂದ. ಎಷ್ಟು ಬಂದಿದ್ದೆ ನಮ್ಮ ಮನೆ ನೋಡಿ ಹೆಂಗೆ ಕಿರಿಕಿರಿ. 1 kg ಅಲ್ಲ ಅರ್ಧ kg ತಂದೀನಿ. ಇಷ್ಟು ದಿನ ಬಂದಾವ ನೋಡ್ರಿ. ಇವ್ನು ಕರೆ ಹಾಕ್ತೀನಿ. ರೈಸ್ ಆಗೈತಿ ಇಲ್ಲಿ. ಆಮೇಲೆ ಇಲ್ಲಿ ಬ್ಯಾಳಿ ಸಾರು ಮಾಡೀನಿ. ತವದಾಗ ಬ್ಯಾಳ ಕುಂತೈತಿ, ಮ್ಯಾಗ ನೀರು ನಿಂತೈತಿ. ಇಲ್ಲಿ ಮೂಲಂಗಿ ಹೆಚ್ಚಿಟ್ಟಿನಿ. ಸೌತೆಕಾಯಿ ಹೆಚ್ಚಿಲ್ಲ. ಇಲ್ಲಿ ನೋಡ್ರಿ ರೊಟ್ಟಿ ಅದಾವ ಇಷ್ಟಕೊಂಡ. ನಿನ್ನ ರೊಟ್ಟಿ ಭಾಳ ಮಾಡಿಬಿಟ್ಟಿದ್ದೆ. ಹಗಲೆಲ್ಲ ಮಾಡೋದೇನು ತಂಗುಳ ರೊಟ್ಟಿ ಒಂದು ರೊಟ್ಟಿ ಇದ್ರಾಗಂದ್ರೆ ಸಾರಿನಾಗ ಮುರಿದು ಹಾಕ್ಕೊಂಡು ತಿನ್ಬೋದು ಅಂತೇಳಿ ಜಾಸ್ತಿನೇ ಮಾಡಿದ್ದೆ. ನಿನ್ನ ರಾತ್ರಿ ಎಲ್ಲರೂ ಒಂದೊಂದು 2 ಅಷ್ಟೇ ತಿಂದ್ರೆ. ಆಮೇಲೆ ಇದು ಪಲ್ಯ ಐತಿ ಇನ್ನೂ ಒಂದು ಸ್ವಲ್ಪ ನಿನ್ನಿದು ಇದು ಕಾಳಿನ ಪಲ್ಯ ಸ್ವಲ್ಪ ಐತಿ. ಅದಕ್ಕೆ ಬ್ಯಾಳಿ ಸಾರನೆ ಮುರಿದು ಹಾಕ್ಕೊಂಡು ತಿನ್ನೋರು ತಿಂತಾರ. ಸ್ವಲ್ಪ ಇದು ಉಳ್ದೈತಿ ಬೆಳಗಿಂದ ಬಿಸಿಬೇಳೆ ಬಾತು. ಅದಕ್ಕೆ ಸ್ವಲ್ಪ ಅನ್ನ ಸಾರು ಮಾಡಿದೆ. ಈಗ ಹಪ್ಪಳ ಇದು ಸಂಡಿಗೆ ಕರಿಯಾಗತ್ತೀನಿ. ನಮ್ಮ ನವ್ಯ ಕಿರಿಕಿರಿ ಮಾಡಕತ್ಬಿಟ್ಟಾಳ. ಸ್ವಲ್ಪ ಹೊತ್ತು ಭಾಳ ತನ ಆಯ್ತು ಮಾಡಕ್ಕಂತು. ನಮ್ಮ ಮನೆಯವರು ನಂದು ರಿಂಗ್ ಲೈಟ್ ಹಾಳಾಗಿತ್ತು ಫ್ರೆಂಡ್ಸ್. ಅಂದ್ರೆ ರಿಂಗ್ ಲೈಟು ಓಡ್ತಿತ್ತು, ಆನ್ ಆಫ್ ಆಗ್ತಿತ್ತು, ಲೈಟ್ ಬರ್ತಿತ್ತು. ಅದು ಬಾಡಿ ಬಟ್ ಅದು ಸ್ಟ್ಯಾಂಡ್ ಇರುತ್ತೆ ನೋಡ್ರಿ, ಸ್ಟ್ಯಾಂಡು ಅದು ಸಪ್ರೇಟ್ ಆಗಿಬಿಟ್ಟೈತಿ. ಹಂಗಾಗಿ ಅವರು ಇವತ್ತು ಕುತ್ಕೊಂಡು ಅದನ್ನು ರಿಪೇರಿ ಮಾಡಿ ಅಟ್ಯಾಚ್ ಮಾಡಿ ಕೊಟ್ಟಾರ. ಬೆಳಕು ಸ್ವಲ್ಪ ಚೆನ್ನಾಗಿ ಬರಲಿ, ಏನಾದರೂ ರೆಸಿಪಿ ವಿಡಿಯೋ ಮಾಡ್ತಿರ್ತೀನಲ್ಲ ಅವಾಗ ಬೆಳಕಿಗೋಸ್ಕರ. ನೋಡಕ್ಕೆ ಹೆಂಗೆ ಕಿರ್ಚಾಡಾಗತ್ತಾವ. ಎಲ್ಲರೂ ಅಡುಗೆ ಮನೆಯಾಗಿದ್ದೇವಲ್ಲ, ಸಾಂಗ್ ಬೇರೆ ಸ್ಟಾಪ್ ಆಗೈತಿ. ನಾವು ಸುಮ್ಮನೆ ಇದ್ರೆ ತಾನು ಸುಮ್ಮನೆ ಇರ್ತಾವ. ಅದ ಏನಾರ ಮಾತಾಡಕ್ ಕುಂತ್ವಿ ಅಂದ್ರೆ ತಾನು ಚಲೋ ಮಾಡ್ತಾವ. ಸಾಂಗ್ ಸ್ಟಾಪ್ ಆಗೈತಲ್ಲ. ಸಾಂಗ್ ಒಂದು ಸ್ಟಾಪ್ ಆಗೈತಿ. ಇಲ್ಲ ಕೆಂಪಗಕ್ಕವ ಸ್ವಲ್ಪ ಸ್ವಲ್ಪ ಹಾಕ್ಬೇಕು. ಲಘು ಲಘು ಹಿಂಗೆ ಕೈ ಆಡಿಸಿ ತೆಗೆದ್ಬಿಡ್ಬೇಕು. ನಿನ್ನೇನೊಂದು ಜಾಸ್ತಿ ಕಾದ್ಬಿಟ್ಟಿತ್ತು. ಎಣ್ಣೆ ಕಾಯಕ್ಕಿಟ್ಟು ಮಾತಾಡ್ಕೊಂತ ನಿಂತು ಮತ್ತೆ ಹಂಗೆ ಅಜ್ಜಿ ಗುಟ್ಟಾಗ. ಆಮೇಲೆ ಸಣ್ಣಗೆ ಇಟ್ಕೋಬೇಕು ಉರಿನ. ಅಜ್ಜಿ ಗುಟ್ಟಾಗ ಮಾತಾಡೋದು. ಓಕೆ ಫ್ರೆಂಡ್ಸ್, ನಾವು ಈಗ ಊಟ ಮಾಡ್ತೀವಿ ಲಘು ಲಘು ಉಂಡು. ಮತ್ತೆ ಸಿಕ್ತ್ಯಾ ಅಥವಾ ಹೆಂಗ? ಇಲ್ಲ ಇಲ್ಲ ಫೋನ್ ವಿಡಿಯೋ ಮಾಡ್ಕೋಬೇಕು. ಮತ್ತೆ ಊಟ ಮಾಡ್ಬೇಕಾರ ಊಟದ ರುಚಿ ಹೇಳ್ತೀವಿ. ಅದೇ ಏನಮ್ಮ ರೊಟ್ಟಿ, ಅದೇ ಊಟ. ರೊಟ್ಟಿ, ಸಾರು, ಪಲ್ಯ, ಅನ್ನ. ಅಮಾವಾಸ್ಯೆ ಏನಾಗ್ತದೆ ಹೇಳು. ಅಮಾವಾಸ್ಯೆ ಸ್ಪೆಷಲ್ ಏನಿಲ್ಲ, ಸ್ವೀಟ್. ಯಾಕಂದ್ರೆ ಮೊನ್ನೆ ಎಲ್ಲ ಮಾಡ್ಕೊಂಡು ತಿಂದಿವೆ. ಎಷ್ಟೊಂಡ ಪೊಂಗಲ್ ಉಳಿತು. ನಾನು ತಿಂತಾರಂತ ಮಾಡಿದೆ. ನಾನು ಪ್ರತಿ ಸಲ ಅಲ್ಲಿ ಹೊರಗೆ ತೊಳ್ಯಾಕೆ ಬರ್ತಾರಲ್ಲ ಅವ್ರಿಗೆ ಕೊಡ್ತಿದ್ದೆ. ಹೋದ ವರ್ಷ ಆಚೆ ವರ್ಷ ಕೊಟ್ಟಿದ್ದೆ. ಈ ವರ್ಷನೂ ಕೊಟ್ಟಿದ್ರೆ ಅದು ಖಾಲಿ ಆಗ್ಬಿಡ್ತಿತ್ತು. ಏನ್ರಿ ಯಾಕೆ ಫ್ರೆಂಡ್ಸ್? ನೋಡ್ರಿ ಈಗ ಊಟ ಮಾಡ್ಸಕತ್ತೀನಿ. ನೋಡ್ರಿ ಊಟ ಮಾಡ್ಸಕತ್ತೀನಿ. ಅನ್ನ, ರೊಟ್ಟಿ. ನೋಡ್ರಿ ರೊಟ್ಟಿನ ಮುರಿದು ಹಾಕಿನಿ ಸಾಂಬಾರ್ನಾಗ. ಮೂಲಂಗಿ ತಗೊಂಡು ಇನ್ನೊಂದು ಸ್ವಲ್ಪ ತಿನ್ನಕ. ಬಿಡು ತಿನ್ಲು. ಇಷ್ಟ ತರ ತಿನ್ಲು. ಈಗ ನಾ ಮಾತಾಡಕ್ ಕುಂತ ನೋಡ್ರಿ ಅವಾಗ ಜೋರಾತು. ಹೌದಾ? ಸುಮ್ಮನೆ ತಿಂದ ಇಷ್ಟೊತ್ತ. ನೀನು ಒಂದು ರೊಟ್ಟಿ ತಿನ್ಬೇಕಾ? ನಾ ತಿನ್ನಕ್ಕಿಲ್ಲ. ನಮ್ಮ ನಮಿತ ಅಂದ್ರು ಒಟ್ಟ ಇದನ್ನ ತಿನ್ನಕವಲ್ಲ ಅಂತ ರೊಟ್ಟಿನ. ನಿನ್ ವಿಷಯ ಮಾಡಿ ನಿನ್ನೆ ತಿಂದಿಲ್ಲ, ಅದಕ್ಕೆ ಇವತ್ತು ತಿನ್ಲೇಬೇಕಾಕಿ. ಹಾಕೊಂಡು ಇಲ್ಲ ಫ್ರೆಂಡ್ಸ್, ನಾ ತಿನ್ನಲ್ಲ. ನೀರು ತೊಂಬ ಹತ್ತು ಒಂದ್ ಸ್ವಲ್ಪ ಒಂದು ಗ್ಲಾಸ್ನ ನೀರು ತೊಗೊಂಡು ಅರ್ಧ ತುಂಬ ತರಬೇಡ. ಮಸ್ತ್. ನಮ್ಮ ಉತ್ತರ ಕರ್ನಾಟಕದವ್ರಿಗೆ ಗೊತ್ತಿದ್ರದ್ದು ರುಚಿ. ಸಾಂಬಾರು ರೊಟ್ಟಿದು ಮಸ್ತ್ ಇರುತ್ತೆ ಫ್ರೆಂಡ್ಸ್. ಬ್ಯಾಳೆ ಸಾರಿನ್ಯಾಗ ಖಾರ ಬ್ಯಾಳೆ ಅಂತಾರ, ನಾವು ಬ್ಯಾಳೆ ಸಾರು ಅಂತೀವಿ. ತಂಗುಳ ರೊಟ್ಟಿ ಸಾಂಬಾರು ಮುರಿದು ಹಾಕೊಂಡು ಮಸ್ತ್. ಆರಿ ಸಾರು ಆದ್ರೂ ಒಳ್ಳೇದು. ಇನ್ನು ಬಿಸಿ ಸಾರು ಅಂತೂ ಇನ್ನೂ ಒಳ್ಳೇದು. ರೊಟ್ಟಿ ಮೆತ್ತಗಾಗಿ ನಾವೇ ಡ್ಯಾನ್ಸ್ ನಾವೇ ನೋಡ್ರಿ ನಮ್ಮ ನವೇನ್ ಡ್ಯಾನ್ಸ್ ಸ್ಟೆಪ್ ಇದಾವ ನೋಡ್ರಿ ಫ್ರೆಂಡ್ಸ್. ಇತ್ಲಾ ಹೊಳ್ಕೊಂತಾವ್ರಿ. ಮಲಗಿಸಿದ್ನ್ಯಾ ಇಲ್ಲೇ ಉದ್ದಕ್ಕ. ನೋಡ್ತಾವ್ರಿ
ಇಲ್ಲ ಇಲ್ಲ ಆಯ್ತು ಬಿಡು ಇಲ್ಲ. ನಮ್ಮ ನವೇನ್ ಡ್ಯಾನ್ಸ್ ಸ್ಟೆಪ್ ಹಿಂಗ 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 ಅಲ್ಲೇನದು ನಾವೇ ಅದು ಬೆಳಕಿಗೆ ಏನದು ನಮ್ಮ ಮನೆಯವರು ರಿಂಗ್ ಲೈಟು ರೆಡಿ ಮಾಡಿಕೊಟ್ರು. ಕ್ಲಾರಿಟಿ ಸ್ವಲ್ಪ ಚೆನ್ನಾಗಿ ಬರಾಕತ್ತೈತೆ ಅನ್ಸುತ್ತೆ ಫ್ರೆಂಡ್ಸ್. ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ಬನ್ರಿ ಎಲ್ಲರೂ ಊಟ ಮಾಡೋಣ. ಎಲ್ಲರೂ ಊಟ ಮಾಡೋಣ ಬರ್ರಿ. ಮುಂದೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ನೋಡ್ರಿ ಊಟ ಆಯಿತು. ಊಟ ಮಾಡ್ಕೊಂಡು ಬಂದೆ. ನವ್ಯಾಗ ಮನ್ಗಸಕತ್ತೀನಿ. ನಾನು ಪಕ್ಕಕ್ಕೆ ಮಕ್ಕೊಂಡ್ರೆ ಆಕಿನೂ ಮಕ್ಕೊತಾಳ, ಇಲ್ಲಾಂದ್ರೆ ಹಿಂಗೆ ಒದ್ದಾಡ್ತಿರ್ತಾಳೆ. ನಮಿತಾನು ಮಕ್ಕೊತಾಳೆ. ಈಗ ಆಕಿದು ಊಟ ಆಯ್ತು, ನಮ್ಮದು ಊಟ ಆಯಿತು ಫ್ರೆಂಡ್ಸ್. ಹಂಗೆ ಲಾಗ್ ಎಂಡ್ ಮಾಡಿದ್ರಾಯ್ತು, ಹಂಗೆ ಬಿಡಬಾರ್ದು. ಒಂದೊಂದು ಸಲ ಲಾಗ್ ಎಂಡ್ ಮಾಡ್ತೀನಿ, ಒಂದೊಂದು ಸಲ ಲಾಗ್ ಎಂಡ್ ಮಾಡಲ್ಲ. ಹಂಗೆ ಹೆಂಗಿರುತ್ತೆ ಹಂಗೆ ಹಾಕಿಬಿಡ್ತೀನಿ. ಸೆಲ್ಫಿ ಸ್ಟಿಕ್ನ ತೊಗೊಂಡಿಲ್ಲ, ಹಂಗೆ ಕೈಯಾಗ ಮಾಡಾಕತ್ತೀನಿ ಲಾಗ್ ಮುಗಿಸ್ಬೇಕಂತ ಹೇಳಿ. ಇವತ್ತಿನ ಲಾಗು ನಿಮಗೇನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಊಟ ಆದಮೇಲೆ ಅದೇ ನೈಟಿ ಎಲ್ಲ ಪ್ಯಾಕ್ ಮಾಡಿದ್ವಲ್ಲ, ಅವ್ರು ಫೋನ್ ಮಾಡಿ ಮಾತಾಡಿದ್ರು. ನವ್ಯಾಗ ಮಾತಾಡಿಸ್ತಾರೆ ಜಾಸ್ತಿ. ನವ್ಯಾ ನೋಡಿದ್ರೆ ಫುಲ್ ಡಲ್ ಆಗಿಬಿಟ್ಟಿದ್ಲು ನೋಡಿರಿ. ದಬ್ಬ ಮಕ್ಕೊಂತಾಳ್ರಿ. ಈಗಾರ ಹೊಳಿಸಿ ಹಾಕಿನಿ, ಈಗ ಮತ್ತೆ ದಬ್ಬ ಮಕ್ಕೊಂಡ್ಲು. ಹಿಂಗೆ ಕೈ ಸಿಗಿಸ್ಕೊಂಡ್ಬಿಡ್ತಾಳೆ. ಅದನ್ನ ಕೈ ಸಿಗಿಸ್ಕೊಂಡು ಮಕ್ಕೊಂತಾಳೆ. ಮತ್ತು ನಾ ಅದನ್ನ ಸರಿ ಮಾಡಬೇಕು. ಅವ್ರ ಜೊತೆಗೆ ಮಾತಾಡಿದ್ವಿ ಒಂದು 10-15 ನಿಮಿಷ ಮಾತಾಡಿ ಫೋನ್ ಕಟ್ ಮಾಡಿ ಬಂದ್ವಿ ನೋಡ್ರಿ. ಬಂದು ಈಗ ವಿಡಿಯೋ ಮಾಡಾಕತ್ತೀನಿ. ಯಾರೋ ಪಾಪ ಅವರು ಯಾರೋ ನಾವು ಯಾರೋ ಗೊತ್ತಿಲ್ಲ. ಅದಕ್ಕಿಂತ ಮುಂಚೆ ಗೊತ್ತಾದಮೇಲೆ ಏನೋ ಒಂಥರ ಬಾಂಡಿಂಗ್. ಅವರು ಅಷ್ಟು ಫೋನ್ ಮಾಡಿ ಮಾತಾಡ್ಸ್ತಾರೆ. ನಾವೇನು ಮಾತಾಡ್ಸ್ತಾರೆ, ನಮ್ಮನ್ನು ಮಾತಾಡ್ಸ್ತಾರೆ, ಎಲ್ಲರನ್ನೂ ಮಾತಾಡ್ಸ್ತಾರೆ. ತುಂಬ ಖುಷಿ ಆಕೈತಿ. ಸಪೋರ್ಟ್ ಮಾಡ್ತಿರಲ್ಲ ನೀವೆಲ್ಲರೂ ವಿಡಿಯೋ ನೋಡಿ, ಅದೇ ಖುಷಿ ನನಗೆ. ಎಷ್ಟರ ಬರಲಿ ವ್ಯೂಸ್ ಎಷ್ಟರ ಬರಲಿ, ಬಟ್ ಅಷ್ಟು ಜನನಾದರೂ ಸಪೋರ್ಟ್ ಮಾಡ್ತಿರಲ್ಲ ಅದ ಖುಷಿ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದ್ರೆ, ನಮಗೆ ಗೊತ್ತಿರೋರು ನಮ್ಮವರು ಅಂತ ಇರ್ತಾರೆ ನೋಡ್ರಿ. ಅವರು ನಮ್ಮ ಚಾನಲ್ಲು ವಿಡಿಯೋನೂ ನೋಡ್ತಿರಂಗಿಲ್ಲ, ಲೈಕು ಮಾಡೋಂಗಿಲ್ಲ, ಕಮೆಂಟು ಮಾಡಲ್ಲ, ಮತ್ತು ಸಬ್ಸ್ಕ್ರೈಬು ಮಾಡೋಂಗಿಲ್ಲ. ಆದರೂ ನೋಡ್ತಿರ್ತೀವಿ ನಿಮ್ಮದು ವಿಡಿಯೋ ಅಂತಂದು ಹೇಳಿಬಿಟ್ಟು ಹೇಳ್ತಾರೆ. ಬಟ್ ಸಬ್ಸ್ಕ್ರೈಬ್ ಮಾಡಿರಲ್ಲ, ಲೈಕ್ ಮಾಡೋಂಗಿಲ್ಲ ವಿಡಿಯೋ. ಕೆಲವೊಬ್ರಿಗೆ ಏನಂತಂದರೆ ಇವ್ರ ವಿಡಿಯೋ ನೋಡಿಬಿಟ್ರೆ ಇವ್ರಿಗೆ ದುಡ್ಡು ಬರುತ್ತಾ, ಇವ್ರದ್ದು ವಿಡಿಯೋಕ್ಕೆ ಲೈಕ್ ಕೊಟ್ರೆ ದುಡ್ಡು ಬಂದುಬಿಡ್ತೈತಲ್ಲ ಅನ್ನೋ ಒಂದು ಮನೋಭಾವನೆಯಿಂದ ವಿಡಿಯೋನೂ ನೋಡೋಂಗಿಲ್ಲ, ವಿಡಿಯೋಕ್ಕೆ ಲೈಕು ಕೊಡಲ್ಲ, ಸಬ್ಸ್ಕ್ರೈಬು ಮಾಡ್ಕೊಳಂಗಿಲ್ಲ ಕೆಲವೊಬ್ಬರು ಮಾತ್ರ. ಇನ್ನು ಕೆಲವೊಬ್ಬರು ನೋಡಬೇಕು, ಸಪೋರ್ಟ್ ಮಾಡಬೇಕು ಅನ್ನೋರಿದ್ದವರು ಮಾಡೇ ಮಾಡ್ತಾರೆ. ಏನಂದ್ರೆ ನಾವು ಯಾರನ್ನಾದರೂ ಒಳ್ಳೆಯವರು ಅಂತ ಅಂದ್ಕೊಂಡಿರ್ತೀವಿ. ಅವರು ನಮ್ಗೆ ಏನೋ ಒಂದು ಏನು ಹೇಳಕ್ಕೆ ಬರ್ತಾಯಿಲ್ಲ ನನಗದು. ನಾವು ಅಂದ್ಕೊಂಡಿರ್ತೀವಿ ಅವರು ತುಂಬ ಒಳ್ಳೆಯವರು ಅಂತಂದು. ಕೆಲವೊಬ್ರು ಮಾತ್ರ, ಎಲ್ಲರ ಇರಲ್ಲ ಹಂಗೆ. ಕೆಲವೊಬ್ರು ಮಾತ್ರ ನಾವು ತಿಳ್ಕೊಂಡಿರ್ತೀವಿ ಭಾಳ ಒಳ್ಳೆಯವರು ಇವರು ಅಂದ್ಕೊಂಡಿರ್ತೀವಿ. ಬಟ್ ಅವರಿಂದ ನಮಗೆ ಏನು ಅನ್ನೋದು ಗೊತ್ತಾಗುತ್ತಲ್ಲ, ಅವಾಗ ಗೊತ್ತಾಗೋದು ಅವ್ರು ಏನು ಎತ್ತ ಅನ್ನೋದು. ಹಿಂಗೆ ಒಟ್ಟಿನಲ್ಲಿ ಈ ವಿಡಿಯೋಸು ಯೂಟ್ಯೂಬಲ್ಲಿ ವಿಡಿಯೋ ಹಾಕೋದು, ಇನ್ಸ್ಟಾಗ್ರಾಮಲ್ಲಿ ಎಲ್ಲಿಯಾದರೂ ನಾವು ವಿಡಿಯೋ ಹಾಕ್ತೀವಿ ಅಂದ್ರೆ ಅಲ್ಲಿ ಸಪೋರ್ಟ್ ಸಿಗೋದು ನಮ್ಗೆ ಹೊರಗಡೆ ಜನರಿಂದ ಜಾಸ್ತಿನೇ ಸಪೋರ್ಟ್ ಸಿಗುತ್ತೆ. ಬಟ್ ನಮ್ಗೆ ಗೊತ್ತಿದ್ದವರು, ನಮ್ಮ ಮನೆಯವರು, ಆಮೇಲೆ ನಮ್ಮ ರಿಲೇಷನ್ನು, ಫ್ರೆಂಡ್ಸ್ ಇರ್ತಾರೆ ನೋಡ್ರಿ, ಗೊತ್ತಿದ್ದವ್ರು ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಅಂತ ಹೇಳೋಕ್ಕಾಗಿಲ್ಲ. ಸಪೋರ್ಟ್ ಮಾಡೋರು ಮಾಡ್ತಾರೆ, ಸಪೋರ್ಟ್ ಮಾಡದೇ ಇರೋರು ಸಪೋರ್ಟ್ ಮಾಡೋಂಗಿಲ್ಲ. ಬಟ್ ಗೊತ್ತಿಲ್ಲದೇ ಇರ್ತಾರೆ ನೋಡ್ರಿ, ಎಲ್ಲೋ ಕೂತ್ಕೊಂಡಿರ್ತಾರೆ. ಅವ್ರು ಯಾರೋ ನಾವ್ಯಾರು ಇರ್ತೀವಿ, ಬಟ್ ಅವರು ನಮ್ಮ ವಿಡಿಯೋನ ನೋಡಿ ಸಪೋರ್ಟ್ ಮಾಡ್ತಾ ಇರ್ತಾರೆ. ಅವ್ರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ ಫ್ರೆಂಡ್ಸ್. ಇಷ್ಟೇ ಇವತ್ತಿನ ಲಾಗು. ನಿಮ್ಗಿಷ್ಟ ಆದ್ರೆ ಲೈಕ್ ಕೊಡ್ರಿ. ಮತ್ತೆ ಸಿಗ್ತೀನಿ ಮುಂದಿನ ಒಂದು ಲಾಗಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ರಿಗೂ ಧನ್ಯವಾದಗಳು. ಬಾಯ್ ಫ್ರೆಂಡ್ಸ್. ಗುಡ್ ನೈಟ್. ನಿಮ್ಗೆ ಗುಡ್ ಆಫ್ಟರ್ನೂನ್.